ಪ್ರಜ್ವಲ್ ರೇವಣ್ಣದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ. ಇಂದಿನಿಂದ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಇನ್ನಷ್ಟು ವೇಗವಾಗಿ ನಡೆಸಲಿಕ್ಕಿದ್ದಾರೆ. ಪ್ರಮುಖವಾಗಿ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಪ್ರಕರಣ ಈ ಕುರಿತು ಫಸ್ಟ್ ದಾಖಲಾಗಿತ್ತು. ಇಂದು ಬೆಂಗಳೂರಿನಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನ ಮತ್ತಷ್ಟು ದಾಖಲು ಕೂಡ ಮಾಡಿಕೊಳ್ಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮಹಿಳಾ ಆಯೋಗದ ದೂರು, ಪೆನ್ ಡ್ರೈವ್, ವಿಡಿಯೋಗಳ ಪರಿಶೀಲನೆ, ಸತ್ಯಾಸತ್ಯತೆ ಏನು ಅನ್ನೋದನ್ನ ಕೆದಕೋ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ವಿಡಿಯೋದಲ್ಲಿನ ಅಸಲಿಯತ್ತು ಪರೀಕ್ಷೆಗಾಗಿ ಎಫ್ಎಸ್ಎಲ್ಗೆ ಕೂಡ ಸೀಸ್ ಮಾಡಿರುವಂತಹ ಪೆನ್ ಡ್ರೈವ್ಗಳನ್ನ ಕಳಿಸೋ ಸಾಧ್ಯತೆ ಇದೆ. ಹಾಗೆ ಸಂತ್ರಸ್ತ ಮಹಿಳೆಯ ವಿಚಾರಣೆ ಬಳಿಕ ಸ್ಥಳ ಮಹಜರ್ ಸೇರಿದಂತೆ ಆರೋಪಿಗಳ ವಿಚಾರಣೆಯನ್ನ ಕೂಡ ಮಾಡಬೇಕು ಅಂತ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಕ್ವೆಶ್ಚನರಿ ಜೊತೆಗೆ ಒಂದಷ್ಟು ಪೇಪರ್ ವರ್ಕ್ಗಳನ್ನ ಕೂಡ ಮಾಡ್ಕೊಳ್ತಾ ಇರ್ತಾರೆ. ಸಾಕ್ಷಿಗಳ ಸಂಗ್ರಹಕ್ಕೂ ಕೂಡ ಎಸ್ಐಟಿ ಟೀಮ್ ಮುಂದಾಗುತ್ತೆ. ಟೆಕ್ನಿಕಲಿ ಏನೇನು ಎವಿಡೆನ್ಸ್ ಲಭ್ಯ ಇದೆ, ಜೊತೆಗೆ ವಿಟ್ನೆಸ್ಗಳು ಯಾರು, ಜೊತೆಗೆ ವಿಕ್ಟಿಮ್ಗಳು ಯಾರು ಅಂತೆಲ್ಲ ಬೈಫೋರ್ಕೇಶನ್ ಮಾಡಿಕೊಂಡು ಎಸ್ಐಟಿ ಅಧಿಕಾರಿಗಳು ತಮ್ಮದೇ ಆದಂತಹ ತನಿಖೆಯ ಆಯಾಮವನ್ನು ಮುಂದುವರಿಸ್ತಾ ಇದ್ದಾರೆ. ಹಾಗೆ ಸಂತ್ರಸ್ತೆಯರನ್ನ ಕೇಳ್ತಾರೆ, ವಿಡಿಯೋ ರೆಕಾರ್ಡ್ ಆಗಿತ್ತು, ಯಾವ ಕಾರಣಕ್ಕೆ, ಯಾವ ಉದ್ದೇಶ, ಜೊತೆಗೆ ಅದರ ಅರಿವು ನಿಮಗಿತ್ತ, ಈ ಥರದ ಅನೇಕ ಟೆಕ್ನಿಕಲ್ ಪ್ರಶ್ನೆಗಳನ್ನ ಕೂಡ ಕೇಳ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಒಂದು ಹೊಳೆನರಸೀಪುರದಲ್ಲೂ ಕೂಡ ತನಿಖೆಯನ್ನ ಮಾಡಲಾಗುತ್ತೆ, ಬೆಂಗಳೂರಿನಲ್ಲೂ ಕೂಡ ತನಿಖೆಯನ್ನ ಮಾಡಲಾಗುತ್ತೆ. ತುಂಬಾ ಜನ ಸಂತ್ರಸ್ತೆಯರು ಕಂಪ್ಲೇಂಟ್ ಕೊಡೋಕ್ಕೂ ಮುಂಚೆ, ಅಂದರೆ ಅಫಿಷಿಯಲ್ ಕಂಪ್ಲೇಂಟ್ ಕೊಡೋಕ್ಕೂ ಮುಂಚೆನೇ ಅವರು ಸಾಕಷ್ಟು ರೀತಿಯಲ್ಲಿ ನೋವಾಗಿದೆ, ಅನ್ಯಾಯ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ರು. ಬಟ್ ಆನ್ ರೆಕಾರ್ಡ್ ಹೇಳಿಲ್ಲ. ಅದು ಯಾಕೆ ಅಂತ ಕೂಡ ಕೇಳೋ ಸಾಧ್ಯತೆ ಇದೆ.